ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡ್ಕೊಂಡ್ ಬರ್ರಿ. ನಾನು ಒಂದ್ ಹೆಜ್ಜೆ ಇಡುವುದ್ರೇನೆ ಹುಷಾರಂತಿರಲ್ಲ ಸರ್ ನೀವು. ನಿಮ್ಮಂತ ಹುಡುಗನ ಜೊತೆ 7 ಜನ್ಮದಲ್ಲೂ 7 ಹೆಜ್ಜೆ ಇಡೋದಕ್ಕೆ ರೆಡಿ ನಾನು. ಏನ್ ಸರ್? ಚಿಕ್ಕಪ್ಪ, ಚಕ್ಲಿ ಚಿಕ್ಕಪ್ಪ, ನಂಗೊಂದು ಸರ್, ನಿಮ್ಗೆ ಕದ್ದು ಮುಚ್ಚಿ ಓಡಾಡೋ ಅಭ್ಯಾಸ ತುಂಬಾ ಇದೆ ಅನ್ಸುತ್ತೆ. ಬರೀ ಆಗಾಗ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳ್ತಾರೆ, ಆಗ ನಾವು ಹೀಗೆ ಕದ್ದು ಮುಚ್ಚಿ ಹೋಗೋದು. ಈಗ ಉಪಯೋಗ ಆಗ್ತಿದೆ ಅಷ್ಟೇ. ಹೌದಾ? ಹಾಗಾದ್ರೆ ನಂಗೂ ಐಸ್ ಕ್ರೀಮ್. ಸುಮ್ಮನೆ ನೀವು ಏನು ಮಾತಾಡದೆ ಸುಮ್ಮನಿದ್ರೆ ಅದೇ ದೊಡ್ಡ ಉಪಕಾರ ನನಗೆ. ಪ್ಲೀಸ್ ಆ ಬೊಂಬಂ ಗುರುಜಿ ಸಿಕ್ಕರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ದೆವ್ವ ಅವನೇ. ಇವಳು ತಲೆಯಲ್ಲಿ ಏನೇನೋ ತುಂಬಿ ಬಾತ್ರೂಮ್ ಹೋಗಕ್ಕೂ ನನ್ನೇ ಎಬ್ಬಿಸ್ತಾಳೆ, ನೀರು ಬೇಕು ಅಂದ್ರೆ ನನ್ನೇ ಎಬ್ಬಿಸ್ತಾಳೆ. ಬೊಂಬಂ ಪಾಪ ನನ್ ಚಿಕ್ಕಪ್ಪ. ಅವ್ರಿಗಿಂತ ಪಾಪ ನಾನು ಇವಾಗ. ನೀವು ಐಸ್ ಕ್ರೀಮ್ ಕೂತಿದ್ರೆ ನಿಮ್ಗೂ ಪಾಪ ಅಂತ. ಇವತ್ತೇನಾದ್ರೂ ಅಮಾವಾಸ್ಯೆನ? ಯಾಕೆ? ಅವ್ರ ಅಮಾವಾಸ್ಯೆ ದಿನ ಈಗ ಆಡ್ತಾರೆ ಅಂತ ಕೇಳಿದ್ದೆ, ಅದಕ್ಕೆ. ಹೌದಾ? ಹಾಗಾದ್ರೆ ನಂಗೆ ಐಸ್ ಕ್ರೀಮ್ ಬೇಕೇ ಬೇಕು. ಐಸ್ ಕ್ರೀಮ್ ಇಲ್ಲ ಏನಿಲ್ಲ, ಸುಮ್ಮನೆ ಇರ್ತೀರ ಸ್ವಲ್ಪ. ಇವಾಗ ಏನಾದ್ರು ನೀವು ಐಸ್ ಕ್ರೀಮ್ ಕೊಡ್ಸಲ್ಲ ಅಂದ್ರೆ ನಾನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತೀನಿ. ಓಕೆ? ಏನ್ರಿ ಆಗಿದೆ ನಿಮ್ಗೆ? ಎಲ್ರು ಬರ್ತಾರೆ ಅಷ್ಟೇ. ಬರ್ಲಿ, ಸಿಗಾಕೊಳ್ಳೋದು ನೀವು ತಾನೆ. ನನ್ನ ಜೊತೆ ನೀವು ಸಿಕ್ಕಾಕೊಳ್ತೀರಲ್ಲ. ನನಗೆ ನೋಡಕ್ ಬಂದಿದ್ದ ಹುಡುಗನ್ನ ನೀವೇ ಅಲ್ವಾ ತಡೆದಿದ್ದು. ಸೊ ಇವಾಗ ಏನಾದರೂ ಎಲ್ಲರೂ ನಮ್ಮಿಬ್ರನ್ನ ಒಟ್ಟಿಗೆ ನೋಡಿದ್ರೆ ನಮಗೂ ನಿಮಗೂ ಏನೋ ಇದೆ ಅಂತ ಅನ್ಕೊಳ್ತಾರೆ. ತಲೆ ಕೆಟ್ಟಿದೆ ನಿಮಗೆ. ನಿಮ್ಮನ್ನು ನೋಡಿದ್ಮೇಲೆ ಫುಲ್ಲು ಕೆಟ್ಟೋಗಿದೆ ಸರ್. ಸಾಕು ಸಾಕು, ಈಗ ಪ್ಲೀಸ್ ನೀವು ಏನೂ ಹೇಳೋದು ಬೇಡ. ಐಸ್ ಕ್ರೀಮ್. ಇವಾಗ ಏನಾದರೂ ನೀವು ಐಸ್ ಕ್ರೀಮ್ ಕೊಡ್ಸಲ್ಲ ಅಂತ ಹೇಳಿದ್ರೆ ನಾನು ಜೋರಕ್ಕೆ ಆಯ್ತು ಬಿಡಿ, ಐಸ್ ಕ್ರೀಮ್ ಕೊಡಿಸ್ತೀನಿ. ನಿಜವಾಗ್ಲೂ ಥ್ಯಾಂಕ್ ಯು. ಸರಿ. ಆ ಬೊಂಬಂ ಗುರೂಜಿ ಹೇಳಿದ್ದು ನನ್ನ ಹೆಂಡತಿ ರಾಶಿ ನಕ್ಷತ್ರಕ್ಕೇನೋ ತೊಂದರೆ ಇದೆ ಅಂತ. ಹೆಂಡತಿ ತೊಂದರೆ ಇದ್ರೆ ಅದರ ಪ್ರಭಾವ ಗಂಡನ್ಗೂ ಆಗುತ್ತಾ? ಅರ್ಧ ಆದ್ರೂ ಆಗ್ಬೋದೇನೋ. ತಟ್ಟೆ ಬೇರೆ ಇಲ್ಲೇ ಇಟ್ಟಿದ್ದಾಳೆ, ಇದರ ಪ್ರಭಾವನೇನದು ಯಾವುದಕ್ಕೂ ಅನ್ಸ್ತೀನಿ, ನೋಡ್ಬಿಡ್ತೀನಿ. ಸಾಯ್ತಾ ಇದೀನಿ, ಕುಡಿಯಕ್ ನೀರ್ ಕೊಡ್ರಿ. ಸತ್ಮೇಲೆ ನೀರ್ ಬಿಡಕ್ ಬರ್ತಾರಲ್ಲ ಹಂಗ್ ಲೇಟ್ ಆಗಿ ಬರ್ಬೇಡಿ, ಬೇಗ ಬನ್ರಿ. ಬೈಕ್ಗೆ ಗಂಟ್ಲೆಲ್ಲ ಒಣಗ್ತಾ ಇದೆ, ಬೇಗ ಬನ್ರಿ. ಈ ದೆವ್ವಗಳ ಕಾಟಕ್ಕಿಂತ ಇವ್ರ ಕಾಟನೇ ಜಾಸ್ತಿ ಆಗೋಗಿದೆ. ಸದ್ಯ ಬಚಾವ್. ಸರ್, ನಾಳೆ ಚಕ್ಲಿ ಚಿಕ್ಕಪ್ಪನಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಓಕೆ? ಅವರಿಂದಾಗಿ ನೀವು ನನಗೆ ಇಷ್ಟ ಹತ್ರ ಆಗೋಕಾಯ್ತಲ್ಲ, ಅದಕ್ಕೆ. ಬನ್ರಿ ರೀ.
ನಮ್ಮ ಡಾಕ್ಟರ್ ಕರ್ಣ ಸರೇ ನಿಮ್ಮ ಸೀರೆ ಐರನ್ ಮಾಡಬೇಕಾ? ನಿಮ್ಮ ಕೆಲಸ ಎಲ್ಲ ಅವ್ರ ಹತ್ರನೇ ಮಾಡಿಸ್ತೀರಾ? ಇವಾಗ ಬೊಂಬೊಂ ಬಾಬಾ ಅಲ್ಲ, ಯಾವ ಬಾಬಾ ಬಂದು ನಿಮ್ಮನ್ನ ಕಾಪಾಡಬಾರ್ದು. ಹಾಗೆ ಮಾಡ್ತೀನಿ. ದೇವ್ರೆ, ನಿನಗೆ ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ನನಗೆ ಕಷ್ಟ ಕೊಡು. ಏನು ತಪ್ಪೆ ಮಾಡದಿರೋ ನನ್ನ ಮೊಮ್ಮಕ್ಕಳಿಗೆ ಯಾಕಪ್ಪ ಕಷ್ಟ ಕೊಡ್ತಾ ಇದೀಯಾ? ನನ್ನ ಕೈಯಿಂದ ನಡ್ಕೊಳಕ್ಕಾಗಲ್ಲ ತಂದೆ. ದೇವ್ರೆ, ಏನಪ್ಪ ಇದು? ಇಷ್ಟೊತ್ತಲ್ಲಿ ಇವಳು ಫೋನ್ ಮಾಡ್ತಿದ್ದಾಳೆ. ಹಲೋ, ಏನಾಯ್ತೆ? ಏನೂ ಆಗಿಲ್ಲ. ನನ್ನ ಮೂರ್ಚಡೆ ನೆನಪಾದ್ಲು. ನೀನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ ನೋಡಿ ಭಯ ಆಗೋಯ್ತು ಕಣೆ ನನಗೆ. ನೀನು ಮಲಗಿರಲ್ಲ ಅಂತ ನನಗೆ ಗೊತ್ತಿತ್ತು. ಇವತ್ತು ನಡೆದಿದ್ದೆಲ್ಲ ನೆನೆಸ್ಕೊಂಡು ನೀನು ಬೇಜಾರಾಗಿದೆಯಲ್ವಾ? ಇಲ್ಲಪ್ಪ, ನಾನು ಜೋರು ನಿದ್ದೆ ಮಾಡ್ತಿದ್ದೆ. ಅಷ್ಟರೊಳಗೆ ನಿನ್ನ ಫೋನ್ ಬಂತಲ್ಲ, ಎಚ್ಚರ ಆಗೋಯ್ತು. ಹೌದಾ? ಹೂ ಕಣೆ, ನಿಜ. ನೀನು ನಿಜ ಅಂತ ಹೇಳ್ತಾ ಇದೆಯಲ್ಲ, ಇದರಲ್ಲೇ ಗೊತ್ತಾಗ್ತಿದೆ ನಿನಗೆ ಸುಳ್ಳು ಹೇಳಕ್ ಬರಲ್ಲ ಅಂತ. ಅಲ್ಲ ಕಣೆ ಮೂರ್ಚಡೆ, ನೀನು ಈ ರೀತಿ ಮಾಡಿದ್ರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು? ಸರಿ ಬಿಡು, ಮಲ್ಕೋತೀನಿ. ಇಡ್ಲಾ ಫೋನು? ನೋ, ನೀನು ಫೋನ್ ಕಟ್ ಮಾಡಾಗಿಲ್ಲ. ಫೋನ್ನ ನಿನ್ನ ದಿಮ್ಮ ಹತ್ರ ಇಟ್ಕೊಂಡು ಮಲಿಕು. ನಿನ್ನ ಗೊರಕೆ ಸೌಂಡು ನಾನು ಕೇಳಬೇಕು. ಆಗಲೇ ನಾನು ಕನ್ಫರ್ಮ್ ಆಗೋದು ನೀನು ನಿದ್ದೆ ಮಾಡ್ತಿದ್ಯಾ ಅಂತ. ಆಮೇಲೆ ನಾನು ಫೋನ್ ಕಟ್ ಮಾಡ್ತೀನಿ, ಸರಿನಾ? ಏನೇ ಹುಡುಗಾಟ ನಿಂದು. ನೀನು ನೆಮ್ಮದಿಯಾಗಿ ಮಲ್ಕೊಳ್ಳೋದು ಬೇಡವಾ? ಹೋಗಿ ಮಲ್ಕೋ ಹೋಗು, ನಾನು ಮಲ್ಕೋತೀನಿ. ಮೂರ್ಜಡೆ, ನಾನು ಹೇಳ್ತಾ ಇದ್ದೀನಿ, ಇದು ಆರ್ಡರ್. ಆಯ್ತಮ್ಮ, ನಾನು ಮಲ್ಕೋತೀನಿ, ನೀನು ಮಲ್ಕೋ. ಅತ್ತಿತ್ತ ನೋಡದಿರು, ಒತ್ತು ಹೊರಗಾಡದಿರು, ನಿದ್ದೆ ಬರುವಳು ಒತ್ತು ಮಲಗು ಮಗುವೆ, ಮಲಗು ಮಗುವೆ, ನನ್ನ ಮಗುವೆ, ಮಲಗು ಮಗುವೆ, ನನ್ನ ಮಗುವೆ. ಕರುನಾಡ ಕಣ್ಣ